ಬಾಸ್ ಮತ್ತು ಬ್ಯೂಟಿ ಆಫೀಸ್ ಕ್ಯಾಬಿನ್ ರಹಸ್ಯ ಭಾಗ 5 ಆಫೀಸ್ ಟ್ರಿಪ್ ಮತ್ತು ರೆಸಾರ್ಟ್ ರಹಸ್ಯಗಳು ಆಫೀಸ್ನ ಹೊಸ ಪ್ರಾಜೆಕ್ಟ್ ಯಶಸ್ವಿಯಾದ ಖುಷಿಯಲ್ಲಿ ವಿಕ್ರಮ್ ಇಡೀ ಟೀಮ್ಗೆ ಒಂದು ವಾರಾಂತ್ಯದ ಟ್ರಿಪ್ ಪ್ಲಾನ್ ಮಾಡಿದ್ದನು. ಬೆಂಗಳೂರಿನ ಸಮೀಪದ ಒಂದು ಐಷಾರಾಮಿ ರೆಸಾರ್ಟ್ಗೆ ಎಲ್ಲರೂ ಹೊರಟಿದ್ದರು. ಆದರೆ ವಿಕ್ರಮ್ ಮತ್ತು ಸಾಕ್ಷಿಯ ನಡುವೆ ಒಂದು ಗುಪ್ತ ಒಪ್ಪಂದವಿತ್ತು. ಎಲ್ಲರೂ ಗ್ರೂಪ್ನಲ್ಲಿ ಎಂಜಾಯ್ ಮಾಡುತ್ತಿದ್ದರೆ ಇವರಿಬ್ಬರೂ ಮಾತ್ರ ತಮ್ಮದೇ ಆದ ಪ್ರತ್ಯೇಕ ಪ್ರಪಂಚದಲ್ಲಿರಲು ನಿರ್ಧರಿಸಿದ್ದರು. ರೆಸಾರ್ಟ್ಗೆ ತಲುಪಿದ ಮೇಲೆ ಸಾಕ್ಷಿ ಒಂದು ಸುಂದರವಾದ ಸ್ಲೀವ್ಲೆಸ್ ಟಾಪ್ ಮತ್ತು ಶರ್ಟ್ಸ್ ಧರಿಸಿ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದಾಗ ವಿಕ್ರಮ್ ಅವಳನ್ನು ಕಂಡು ಮಂತ್ರಮುಗ್ಧನಾದನು. ಆಫೀಸ್ನ ಫಾರ್ಮಲ್ ಡ್ರೆಸ್ನಲ್ಲಿ ನೋಡುತ್ತಿದ್ದ ಸಾಕ್ಷಿ ಇವತ್ತು ಮಾಡರ್ನ್ ಲುಕ್ನಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು. ಸಂಜೆ ಎಲ್ಲರೂ ಪಾರ್ಟಿಯಲ್ಲಿ ಬ್ಯುಸಿಯಾಗಿದ್ದಾಗ ವಿಕ್ರಮ್ ಮೆಲ್ಲಗೆ ಸಾಕ್ಷಿಗೆ ಮೆಸೇಜ್ ಮಾಡಿದನು. ರೆಸಾರ್ಟ್ನ ಹಿಂಭಾಗದಲ್ಲಿರುವ ಪ್ರತ್ಯೇಕ ಕಾಟೇಜ್ಗೆ ಬರಲು ತಿಳಿಸಿದನು. ಸಾಕ್ಷಿ ಯಾರ ಕಣ್ಣಿಗೂ ಬೀಳದಂತೆ ಮೆಲ್ಲಗೆ ಅಲ್ಲಿಗೆ ತಲುಪಿದಾಗ ವಿಕ್ರಮ್ ಅವಳಿಗಾಗಿ ವೈನ್ ಗ್ಲಾಸ್ ಹಿಡಿದು ಕಾಯುತ್ತಿದ್ದನು. ಆಫೀಸ್ ಕ್ಯಾಬಿನ್ನ ಆ 4 ಗೋಡೆಗಳಿಗಿಂತ ಈ ಪ್ರಕೃತಿಯ ಮಡಿಲಲ್ಲಿ ನೀನು ಇನ್ನೂ ಜಾಸ್ತಿ ಹಾಟ್ ಆಗಿ ಕಾಣಿಸ್ತಿದ್ದೀಯ ಸಾಕ್ಷಿ ಎಂದು ಅವಳ ಸೊಂಟಕ್ಕೆ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು. ಸಾಕ್ಷಿ ಅವನ ಎದೆಗೆ ಒರಗಿ, ಸರ್, ಇಲ್ಲಿ ಯಾವುದೇ ಫೈಲ್ಸ್ ಇಲ್ಲ, ಯಾವುದೇ ಟಾರ್ಗೆಟ್ ಇಲ್ಲ. ಇವತ್ತು ಕೇವಲ ನಾನು ಮತ್ತು ನೀವು ಮಾತ್ರ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು. ವಿಕ್ರಮ್ ಅವಳನ್ನು ಎತ್ತಿಕೊಂಡು ಕಾಟೇಜ್ನ ಒಳಗಿನ ಬೆಡ್ ಮೇಲೆ ಕುಳ್ಳಿರಿಸಿದನು. ಕಿಟಕಿಯ ಆಚೆ ಚಂದಿರನ ಬೆಳಕು ಹರಡಿತ್ತು. ರೆಸಾರ್ಟ್ನ ಶಾಂತತೆ ಇವರ ರೊಮ್ಯಾನ್ಸ್ಗೆ ಇನ್ನೂ ಮೆರುಗು ನೀಡುತ್ತಿತ್ತು. ಇವತ್ತು ನಮ್ಮ ಇಂಜಿನ್ ಔಟ್ಡೋರ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ನಿನ್ನ ಈ ಹೊಸ ಅವತಾರ ನನ್ನ ಕಂಟ್ರೋಲ್ ತಪ್ಪಿಸುತ್ತಿದೆ ಎಂದು ಅವಳ ಕುತ್ತಿಗೆಯ ಮೇಲೆ ಮೆಲ್ಲಗೆ ಮುತ್ತಿಟ್ಟನು. ಸಾಕ್ಷಿ ಒಂದು ಕ್ಷಣ ಮೈಮರೆತು ಅವನ ತೋಳುಗಳಲ್ಲಿ ಕರಗಿದಳು. ಸರ್, ಆಫೀಸ್ನಲ್ಲಿ ನೀವು ಬಾಸ್ ಇರಬಹುದು, ಆದರೆ ಇಲ್ಲಿ ನಾನು ಹೇಳಿದಂತೆ ನೀವು ಕೇಳಬೇಕು. ಇವತ್ತಿನ ಈ ಓವರ್ ಟೈಮ್ ಕೆಲಸಕ್ಕೆ ನಾನೇ ಮ್ಯಾನೇಜರ್ ಎಂದು ತುಂಟತನದಿಂದ ನಕ್ಕಳು. ವಿಕ್ರಮ್ ಅವಳ ಸವಾಲನ್ನು ಸ್ವೀಕರಿಸಿ, ಹಾಗಾದ್ರೆ ನಿನ್ನ ಈ ಮ್ಯಾನೇಜ್ಮೆಂಟ್ ಸ್ಟೈಲ್ ಹೇಗಿರುತ್ತೆ ಅಂತ ನನಗೂ ತೋರಿಸು. ಇವತ್ತು ಈ ರೆಸಾರ್ಟ್ನ ಪ್ರತಿ ಮೂಲೆಯೂ ನಮ್ಮ ಈ ಗುಪ್ತ ಪ್ರೇಮಕ್ಕೆ ಸಾಕ್ಷಿಯಾಗಬೇಕು ಎಂದು ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡನು. ಇಬ್ಬರ ನಡುವಿನ ಮಾತುಗಳು ಈಗ ಕಡಿಮೆಯಾಗಿ ಭಾವನೆಗಳ ಸಂಚಾರ ಹೆಚ್ಚಾಗಿತ್ತು. ಆಫೀಸ್ನ ಶಿಸ್ತನ್ನು ಮರೆತ ವಿಕ್ರಮ್ ಸಾಕ್ಷಿಯ ಪ್ರೀತಿಯ ಅಲೆಗಳಲ್ಲಿ ತೇಲುತ್ತಿದ್ದನು. ಸಾಕ್ಷಿಗೆ ಕೂಡ ತನ್ನ ಬಾಸ್ನ ಈ ಹೊಸ ರೂಪ ಅತಿ ಹೆಚ್ಚು ರೋಚಕತೆಯನ್ನು ನೀಡುತ್ತಿತ್ತು. ರಾತ್ರಿಯಿಡೀ ಇವರ ಈ ರಹಸ್ಯ ಭೇಟಿ ಮತ್ತು ಪ್ರೇಮದಾಟ ಮುಂದುವರಿಯುತ್ತಲೇ ಇತ್ತು. ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಟೇಬಲ್ ಬಳಿ ಸೇರಿದಾಗ ವಿಕ್ರಮ್ ಮತ್ತು ಸಾಕ್ಷಿ ಏನೂ ತಿಳಿಯದವರಂತೆ ಒಬ್ಬರಿಗೊಬ್ಬರು ದೂರ ಕುಳಿತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿದ್ದ ಆ ಮಿನುಗು ಮತ್ತು ಮುಗುಳ್ನಗೆ ನಡೆದಿದ್ದೆಲ್ಲವನ್ನೂ ನೆನಪಿಸುತ್ತಿತ್ತು. ಆಫೀಸ್ ಟ್ರಿಪ್ನ ಈ ರಹಸ್ಯ ಕೇವಲ ಇವರಿಬ್ಬರಿಗಷ್ಟೇ ತಿಳಿದಿತ್ತು. ಮುಂದಿನ ಭಾಗದಲ್ಲಿ ಆಫೀಸ್ಗೆ ವಾಪಸ್ ಬಂದ ಮೇಲೆ ಇವರ ಈ ಸಂಬಂಧವನ್ನು ಯಾರು ನೋಡಿಬಿಡುತ್ತಾರೆ? ಆಫೀಸ್ನಲ್ಲಿ ದೊಡ್ಡ ಗಲಾಟೆ ನಡೆಯಲಿದೆಯೇ ಎಂಬುದು ಇನ್ನೂ ಕುತೂಹಲಕಾರಿಯಾಗಿರಲಿದೆ. ಈ ಆಫೀಸ್ ರೊಮ್ಯಾನ್ಸ್ ಈಗ ಕೇವಲ ಆಫೀಸ್ಗೆ ಸೀಮಿತವಾಗಿರದೆ ದೊಡ್ಡ ಮಟ್ಟದ ತಿರುವು ಪಡೆಯಲು ಸಿದ್ಧವಾಗಿದೆ. ವಿಕ್ರಮ್ ಮತ್ತು ಸಾಕ್ಷಿಯ ಈ ಕೆಮಿಸ್ಟ್ರಿ ಇನ್ನೂ ಮುಗಿಯದ ಸರಣಿಯಾಗಿ ಮುಂದುವರಿಯಲಿದೆ. ಮುಂದಿನ ಭಾಗದಲ್ಲಿ ಇವರ ಆಫೀಸ್ ರೊಮ್ಯಾನ್ಸ್ನಲ್ಲಿ ಬರಲಿರುವ ಅತಿ ದೊಡ್ಡ ಡಿ ಏನು? ಸಾಕ್ಷಿಯ ಹಿಂದಿರುವ ಆ ಇನ್ನೊಂದು ರಹಸ್ಯ ಏನು? ಎಲ್ಲವನ್ನೂ ಮುಂದಿನ ರೋಚಕ ಭಾಗದಲ್ಲಿ ನೋಡಿ. ರೆಸಾರ್ಟ್ ಟ್ರಿಪ್ ಮುಗಿಸಿ ಬೆಂಗಳೂರಿಗೆ ಮರಳುವಾಗ ಇಬ್ಬರ ಮನಸ್ಸಿನಲ್ಲೂ ಹೊಸ ಕನಸುಗಳು ಮೂಡಿದ್ದವು. ಆದರೆ ಆಫೀಸ್ನಲ್ಲಿ ಅವರಿಗಾಗಿ ಒಂದು ದೊಡ್ಡ ಶಾಕ್ ಕಾಯುತ್ತಿತ್ತು.